ಮೈಮರೆದು ಪ್ರೀತಿ ಮಾಡಿದ್ರೆ ಮೋಸ ಹೋಗೋದು ಗ್ಯಾರಂಟಿನೇ. ದೇಹಕ್ಕೋಸ್ಕರ ನೆಪವಾಗಿ ಬರ್ತಾರೆ ಪ್ರೀತಿ ಹೆಸರು ಹೇಳ್ಕೊಂಡು. ಅದನ್ನು ನಿಜವಾದ ಪ್ರೀತಿ ಅಂತ ಅಂದ್ಕೊಂಡು ನೀವು ಅವರಿಗೆ ದೇಹನ ಅರ್ಪಣೆ ಮಾಡಿ, ಮೊದಲನೇ ಕೆಲಸ ಮಾಡಿದ್ದು ಮನಸ್ಸು ಅರ್ಪಣೆ ಕೊಟ್ಟಿದ್ದು, ಎರಡನೇ ದೇಹನ ಅರ್ಪಣೆ ಮಾಡಿದ್ದೀರಾ, ರೈಟ್? ಇದು ಅವರ ಅವಶ್ಯಕತೆಗೆ ಮರಳಾಗಿ ಮಾತಾಡ್ತಾರೆ, ಬಲೆಯಾಗಿ ಸಿಕ್ಕಿದ್ದು ನೀವು. ಇವತ್ತು 90% ಅಲ್ಲ 200% ಹೇಳ್ಬೋದು ಮೋಸ ಹೋಗಿದ್ದು ಮೊದಲನೇ ಕಾರಣ. ನೀವೆರಡೂ ತಾನೇ ಕೊಟ್ಟಿದ್ದೀರಾ, ಮನಸ್ಸು ಪ್ಲಸ್ ದೇಹ. ಮರಳಿಕ್ಕೆ ಆಗ್ತಿಲ್ಲ. ನಿಮಗೆ ಬಣ್ಣದ ಮಾತಾಡಿ ತುಂಬಿಟ್ಟಿದ್ದಾರೆ, ಕನಸುಗಳನ್ನು ನಿಮ್ಮ ತಲೆಗೆ ತುಂಬಿದ್ದಾರೆ, ಮನಸ್ಸಲ್ಲಿ ಆಸೆಗಳನ್ನು ಹುಟ್ಟಿಸಿದ್ದಾರೆ. ಕರೆಕ್ಟ್ ಅಲ್ವಾ? ಯಾರೆಲ್ಲ ಇವತ್ತಿಗೆ ನಾವು ಚೆನ್ನಾಗೇ ಇದ್ದೀವಿ, ಇವತ್ತು ಯಾರೋ ಪ್ರಪೋಸ್ ಮಾಡಿದ್ದಾರೆ ನನಗೆ, ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಜವಾದ ಪ್ರೀತಿ ಆಗಿದ್ರೆ ನೀವು ಒಪ್ಕೊಳ್ಳಿ. ಮಾಡೋ ಕೆಲಸದಲ್ಲಿ ಸಕ್ಸಸ್ ಆಗಲಿ ಅಥವಾ ಸಕ್ಸಸ್ ಆಗಿದ್ರೂ ಪರವಾಗಿಲ್ಲ, ಬೇರೆ ಏನೋ ಕೆಲಸ ಮಾಡಿಕೊಂಡು ಜೀವನ ನಡೆಸಬಹುದು. ಆದರೆ ಅದ್ರ ಮಧ್ಯೆ ನೀವು ಮದುವೆ ಆಗೋ ಗಂಟನೂ ಕೂಡ ಯಾವುದೇ ಕಾರಣಕ್ಕೂ ದೇಹನ ಮಲಿನ ಮಾಡ್ಕೋಬೇಡಿ. ಅವ್ರ ಸೆಕ್ಸ್ಗೋಸ್ಕರ, ದೇಹ ಬಯಸೋಕ್ಕೋಸ್ಕರ ಎಷ್ಟೋ ನೆಪವಾಗಿ ಪ್ರೀತಿ ಮಾಡ್ತಾರೆ, ರೈಟ್? ಮೊದಲನೇ ಮಿಸ್ಟೇಕ್ ಇದು ನಿಮ್ಮ ವೀಕ್ನೆಸ್ ಪಾಯಿಂಟ್ ಆಗಿಬಿಡುತ್ತೆ. ಆಮೇಲೆ ಜೀವನ ಪೂರ್ತಿ ಕಣ್ಣೀರು ಹಾಕಬೇಕಾಗತ್ತೆ. ಸೊ ಏನು ಹೇಳ್ತಾ ಇದ್ದೀನಿ ನಾನು, ಇದನ್ನು ಯಾರು ಫಾಲೋ ಮಾಡ್ತಾರೆ ಸೊ ಅದಕ್ಕೆ 100% ಸೆಕ್ಯೂರ್ ಆಗಿರ್ತಾರೆ. ಇವತ್ತು ನೋಡಿ 99% ನೀವು ಅವ್ರ ಕೇಸ್ಗಳನ್ನು ಸ್ಟಡಿ ಮಾಡಿದವಾಗ ಆಗಿರುವಂಥದ್ದೇ ಮೈ ಮರೆತು ಪ್ರೀತಿ ಮಾಡಿನೇ. ನಿಜ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಎಲ್ಲೋ ಒಂದು ಕಡೆ ಆ ಪ್ರೀತಿ ಚೆನ್ನಾಗಿರಲಿ, ಸೆಕ್ಯೂರ್ ಆಗಿರಬೇಕಂದ್ರೆ ಈ ಒಂದು ವಿಚಾರ ಅವ್ರಿಗೆ ಗೊತ್ತಾಗಬೇಕು. ದಯವಿಟ್ಟು ಟ್ಯಾಗ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ವಿಡಿಯೋನ ನಿಮ್ಮ ಅನಿಸಿಕೆನ ವಿಡಿಯೋ ಒಂದು ಕಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಚಾನಲ್ಗೆ ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.